ಎಲ್ಲರಿಗೂ ನಮಸ್ಕಾರ. ಇವತ್ತೆಲ್ಲ ನಿಮ್ಗೊಂದು ಅಮೇಸಿಂಗ್ ಆಪರ್ಚುನಿಟಿ ಬಗ್ಗೆ ಹೇಳಕ್ ಬಂದಿದ್ದೀನಿ. ಆ ಅಮೇಸಿಂಗ್ ಆಪರ್ಚುನಿಟಿ ಏನು ಅಂದ್ರೆ MBBS ಇನ್ ರಷ್ಯಾ. ಈ ಆಪರ್ಚುನಿಟಿನ ತಂದ್ಕೊಡ್ತಿರೋರು ಸ್ಟಡಿ ಪ್ಯಾಲೇಸ್ ಹಬ್ ಅಂತ ಡೆಲ್ಲಿ ಆಫೀಸ್ ಇಂದ. ಅದರ ಕೋಆರ್ಡಿನೇಟಿಂಗ್ ಆಫೀಸ್ ಇಲ್ಲೇ ಬೆಂಗಳೂರಲ್ಲಿ ಐಶ್ವರ್ಯ ಹಾಲಿಡೇಸ್ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಐಶ್ವರ್ಯ ಹಾಲಿಡೇಸ್ ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಅಂದ್ರೆ ಅದ್ರಲ್ಲಿ ಡಾಕ್ಟರ್ ಐಶ್ವರ್ಯ ಅಂತ ರಷ್ಯಾಗೆ ಹೋಗಿ MBBS ಕಂಪ್ಲೀಟ್ ಮಾಡಿ ಅವರು MBBS ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲೇ ರಿಜಿಸ್ಟರ್ಡ್ ಡಾಕ್ಟರ್ ಆಗಿ ಈಗ ಬೆಂಗಳೂರಿಗೆ ಮತ್ತೆ ತೆರಳಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿಯಾದ ಕ್ವಶನ್ಸ್ ಇದ್ರು ಅವರೇ ಆನ್ಸರ್ ಮಾಡಕ್ಕೆ ಇಲ್ಲೇ ಇರ್ತಾರೆ. ಸೊ ಈ ಅಮೇಸಿಂಗ್ ಆಪರ್ಚುನಿಟಿ ಯಾಕೆ ನಿಮಗೆ ಅಂತ ಇದ್ರ ಡೀಟೇಲ್ಸ್ ನಾನು ಹೇಳ್ಕೊಂಬರ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇವತ್ತೊಂದು ಅಮೇಸಿಂಗ್ ಆಪರ್ಚುನಿಟಿ ಬಗ್ಗೆ ನಿಮಗೆಲ್ಲ ಹೇಳಕ್ ಬಂದಿದ್ದೀನಿ. ಆ ಅಮೇಸಿಂಗ್ ಆಪರ್ಚುನಿಟಿ ಏನು ಅಂತ ತಿಳ್ಕೊಳಕ್ಕೆ ಮುಂಚೆ ಒಂದು ಪೆನ್ನು ಪೇಪರ್ ಇದ್ರೆ ತಗೊಂಬಿಡಿ. ಆ ಪೆನ್ನು ಪೇಪರಲ್ಲಿ ನಾನು ಹೇಳುವ ಪಾಯಿಂಟ್ಸ್ ಅನ್ನ ಯಾರೇ MBBS ಮಾಡಬೇಕು ಅಂತಿದ್ರೆ ಜಸ್ಟ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗಲ್ಲದೆ ಇದ್ರೂ ನಿಮ್ಮ ಪಕ್ಕದ ಮನೆಯವ್ರಿಗೋ, ನೇಬರ್ಗೋ, ಕಸಿನ್ಗೋ ಯಾರೋ ಒಬ್ರಿಗೆ ಯೂಸ್ ಆಗುತ್ತೆ. ಸೊ ಅದರಿಂದ ಈ ವಿಷಯ ತಿಳ್ಕೊಳೋದ್ರಿಂದ ನಿಮಗೂ ಯೂಸ್ಫುಲ್ಲು. ಅಟ್ ದ ಸೇಮ್ ಟೈಮ್ ಯಾರು ಕನ್ಸು ಕಟ್ಟಿದ್ರೆ MBBS ಮಾಡಬೇಕು ಅಂತ ಕನ್ಸು ಕಟ್ಟಿದ್ರೆ ಅವ್ರಿಗಂತೂ ಮಿಸ್ ಆಗಲ್ಲ. ಈಗ ನಾನು MBBS ರಷ್ಯಾಲ್ ಮಾಡೋದನ್ನ ಅಮೇಸಿಂಗ್ ಆಪರ್ಚುನಿಟಿ ಅಂತ ಕರಿತಾ ಇದ್ದೀನಿ. ನಿಮಗೆಲ್ಲ ಅನ್ಸೇ ಇರ್ಬೋದಲ್ಲ, ಹೇಗದು, ನಾವೆಲ್ಲ ಓದಿದ್ದು ಭಾರತದಲ್ಲೇ ಇರುವ ಕಾಲೇಜಸ್ ಬಿಟ್ಟು ನಾವು ಯಾಕಲ್ಲಿ ಹೋಗೋಣ ಅಂತ ನೀವು ಅನ್ಕೊಂಡಿರ್ಬೋದು. ಸ್ವಲ್ಪ ನಿಮಗೆ ಪರ್ಸ್ಪೆಕ್ಟಿವ್ ಕೊಡೋಕ್ಕೋಸ್ಕರ, ಒಂದು ಅರ್ಥ ಆಗಲಿ ಅಂತ ಹೇಳೋಕ್ಕೋಸ್ಕರ ಒಂದು ನಂಬರ್ಸ್ನ ತೋರಿಸ್ತೀನಿ, ನಾನು ನೋಡ್ಕೊಂಡು ವಾಪಸ್ ಬರ್ತೀನಿ. ಸೊ ಇಷ್ಟ ತನಕ ನಿಮಗೆಲ್ಲ ಹೇಳ್ತಾ ಇದ್ದೆ, ಒಂದು ವಿಜುವಲೈಸೇಷನ್ ಕೊಟ್ಬಿಡ್ತೀನಿ. ಸೊ ಒಂದ್ಸತಿ ನಿಮ್ಗೆ ಅದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು, ಅಥವಾ ನಿಮ್ಗೆ ಯಾರಿಗಾರು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಈಸಿ ಆಗ್ಬೋದು. ಅದರಿಂದ ಇಲ್ಲೊಂದು ಬರಕ್ ತೋರಿಸ್ತಾ ಇದ್ದೀನಿ. ಸೊ ನಮಗೆ ಒಂದು ಸರ್ಕಲ್ ಹಾಕೋಣ. ಇಷ್ಟು ಜನ ಈಗ 2023ನಲ್ಲಿ ಎಕ್ಸಾಮ್ ತಗೊಂಡಿದ್ದಾರೆ. ಸೊ 2023 ಅಂದರೆ 2023ರಲ್ಲಿ 2,38,000 ಪ್ಲಸ್ ಆರ್ ಮೈನಸ್ ಒಂದು 200-600 ಜನ ಅಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ. ಅದು ನೀಟ್ ಎಕ್ಸಾಮ್. ಅದ್ರಲ್ಲಿ ಏನಾಗ್ಬೋದು ಅಂದರೆ ಒಂದು 5% ಬಿಟ್ಬೋಣ. ಯಾಕೆಂದರೆ ಅಪ್ಪ ಅಮ್ಮನ ಪ್ರೆಷರ್ಗೆ, ಫ್ರೆಂಡ್ಸ್ ಪ್ರೆಷರ್ಗೆ ಯಾರೋ ಹೋಗಿ ಎಕ್ಸಾಮ್ ಬರ್ದಿರ್ಬೋದು. ಒಂದು 5% ಆಸೆ ಇಲ್ಲದೆ ಇರೋರು ಅಂತ ಅನ್ಕೋಣ. ಆದರೆ ಇನ್ನು ಮಿಕ್ಕಿರೋರಂತೂ ಕಂಪ್ಲೀಟಾಗಿ ನಾನು MBBS ಮಾಡಬೇಕು ಅಂತಲೇ ಓದಿ ಆ ಎಕ್ಸಾಮ್ನ ತಗೊಂಡಿರ್ತಾರೆ. ಆಯ್ತಾ? ಸೊ ಈಗ ಅದರಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಅಂತ ನೋಡ್ಕೋಣ. ಸೊ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಅರ್ಥ ಆಗಿರ್ಬೇಕು. ಅರ್ಧಕ್ಕೂ ಕಡಿಮೆ ಇದೆ ಅಂದರೆ ಟೋಟಲ್ ಸೀಟ್ಸ್ ಅವೈಲೇಬಲ್ ಇರೋದು 1,06,200-300. ಸೊ ಇಷ್ಟು ಪರ್ಟಿಕ್ಯುಲರ್ ಸೀಟ್ಸ್ ಅವೈಲೇಬಲ್ ಇದೆ. ಬಟ್ ಬರ್ದಿರೋರ ಸಂಖ್ಯೆ ನೀವು ನೋಡಿದಾಗ 2,38,000 ತಗೊಂಡಿದ್ದಾರೆ. ಈಗ ಈ ವರ್ಷ ನಾನು ಚೆನ್ನಾಗಿ ಮಾಡಲಿಲ್ಲ, ನಾನು ಮುಂದಿನ ವರ್ಷದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತೀನಿ ಅಂತ ಒಂದು ವರ್ಷ ವೇಸ್ಟ್ ಮಾಡೋರಿಗೆ ಯಾರಿಗಾರು ಇದ್ರೆ ಈ ನಂಬರ್ 2,38,000 ಅಂತ ಏನು ಹೇಳ್ತಾ ಇದ್ದೀನಿ ಅದು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ನಿಮಗೆ ಗೊತ್ತು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ MBBS ಮಾಡಬೇಕು ಅಂತ ಡ್ರೀಮ್ ಇರುತ್ತೆ ಅಂತ. ಸೊ ಈಗ ಒಂದು ವರ್ಷ ನಾನು ಮನೇಲಿ ಕುತ್ಕೊಂತೀನಿ ಅನ್ನೋಕ್ಕಿಂತ ಏನು ಆಪ್ಷನ್ ಇದೆ ಅಂತ ನೋಡ್ಬೋಣ. ಈಗ 1,06,000 ಜನ ಇರೋದ್ರಲ್ಲ, ಅದರಲ್ಲಿ ಒಂದು ಅರ್ಧ ಡಿವೈಡ್ ಮಾಡ್ಬೋದು. ಅದಕ್ಕಿಂತ ಸ್ವಲ್ಪ ಈ ಕಡೆ ಬರ್ತೀನಿ. ಯಾಕೆ ಅಂದರೆ ಇಲ್ಲಿ 55,640 ಗೌರ್ಮೆಂಟ್ ಸೀಟ್ಸ್ ಇದೆ, ಸರ್ಕಾರಿ. ಸೊ ಸರ್ಕಾರದ ಕಡೆಯಿಂದ ನಿಮಗೆ ಸಬ್ಸಿಡೈಸ್ ಮಾಡಿ ಕಡಿಮೆ ಮಾಡಿ ಫೀಸನ್ನು ನಿಮ್ಗೆ ತುಂಬ ಅಫೋರ್ಡಬಲ್ ಮಾಡಿರ್ತಾರೆ. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದ ಬ್ಯಾಂಕ್ ಲೋನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನೀವು ಆರಾಮಾಗಿ ಈ ಪರ್ಟಿಕ್ಯುಲರ್ ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿಗೆ ನೀವು ಏನಾದರೂ ಸೇರಿಕೊಂಡ್ರೆ, ಈ ಪರ್ಟಿಕ್ಯುಲರ್ ಏರಿಯಾ ನೀವೇನಾದ್ರು ಬಿದ್ರಿ ಅಂದರೆ ಐ ವುಡ್ ಸೇ ಬೆಸ್ಟ್ ಆಫ್ ಲಕ್. ಯಾಕಂದರೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಮಗೆಲ್ಲ ಸಿಗೋದೇ ಇಲ್ಲ. ಆದರೆ ಲೆಟ್ಸ್ ಸೇ 50,430 ಪ್ರೈವೇಟ್ ಸೀಟ್ಸ್ ಇದೆ ಅಂತ ಹೇಳ್ತಾರೆ. ಇದ್ರದ್ದು ಕಾಸ್ಟ್ ನೀವು ಇದಕ್ಕೆ ಕಂಪೇರ್ ಮಾಡಿದ್ರೆ, ಅಂದರೆ ಗೌರ್ಮೆಂಟ್ ಸೀಟ್ಸಿಗೆ ನಾವು ಪ್ರೈವೇಟ್ ಸೀಟ್ಸ್ ಏನಾದ್ರು ಕಂಪೇರ್ ಮಾಡಿದ್ರೆ 20% ಜಾಸ್ತಿ ಅಂತಲೇ ಮಾತುಕತೆ ಮಾರ್ಕೆಟಲ್ಲಿ ಇರೋದು. ಸೊ ಇಷ್ಟು ನೀವು ಸ್ಪೆಂಡ್ ಮಾಡೋಕ್ಕಿಂತ ರಷ್ಯಾದಲ್ಲಿ ಇದಕ್ಕಿಂತ ಆಲ್ಮೋಸ್ಟ್ 10 ಟೈಮ್ಸ್ ಕಡಿಮೆಗೆ ನೀವು ಅಲ್ಲೇ ಕಂಪ್ಲೀಟ್ ಮಾಡಿ ಭಾರತಕ್ಕೆ ಹಿಂದಿರುಗಿ ಇಲ್ಲಿ ನೀವು ಡಾಕ್ಟರ್ ಆಗಿ ಕಂಪ್ಲೀಟಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಅದನ್ನು ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೆ ಇನ್ನೂ ಡೀಟೇಲ್ಸ್ನ ಜಾಸ್ತಿ ಕೊಡ್ತಾ ಹೋಗ್ತೀನಿ. ಸೊ ಈಗ ನಂಬರ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿರಬೇಕು ನಾನು ಯಾಕೆ MBBS ಇನ್ ರಷ್ಯಾನ ಅಮೇಸಿಂಗ್ ಆಪರ್ಚುನಿಟಿ ಅಂತ ಕರಿತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಒಂದು ವರ್ಷನ ನಾನು ಡ್ರಾಪ್ ಮಾಡ್ತೀನಿ, ನಾನು ಓದಲ್ಲ, ನಾನು ಎಕ್ಸಾಮ್ಗೋಸ್ಕರ ನಾನು ಮತ್ತೆ ಓದ್ತೀನಿ, ನಾನು MBBS ಕಂಟಿನ್ಯೂ ಮಾಡಲ್ಲ, ಮತ್ತೆ ನೀಟ್ ಬರಿತೀನಿ, ಮತ್ತೆ ಕ್ವಾಲಿಫೈ ಮಾಡ್ತೀನಿ ಅಂತ. ಬಟ್ ನಿಮಗೆಲ್ಲ ಗೊತ್ತಿರೋ ವಿಷಯ ಏನು ಅಂದರೆ ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂತ ಅಂತೂ ಆಗಲ್ಲ. ಕಾಂಪಿಟೇಷನ್ ಮತ್ತೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ನೀವೆಲ್ಲ ಏನಾದ್ರು ಥಿಂಕ್ ಮಾಡಿದರೆ MBBS ಇನ್ ರಷ್ಯಾ ಅಂದ್ರೆ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಆ ಡೀಟೇಲ್ಸ್ ನಿಮ್ಗೆ ಒಂದ್ಸತಿ ಗೊತ್ತಾದ್ಮೇಲೆ ನೀವು MBBS ಇಲ್ಲಿ ಮಾಡಿದ್ರು ಸರಿ, ಅಲ್ಲಿ ಮಾಡಿದ್ರು ಸರಿ, ನೀವು ಡಾಕ್ಟರ್ ಅಂತ ಆಗೋದು ನಿಜ. ಸೊ ಆ ಡೀಟೇಲ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನಿಮ್ಮ ಹತ್ರ ಇರುವ ಪೆನ್ನು ಪೇಪರಲ್ಲಿ ಬರ್ಕೊಂಡು ಬನ್ನಿ. ಈಗ
ನಮ್ಮ ಭಾರತದಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಒಂದು ನಾಮನ್ಕ್ಲೇಚರ್ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಕೆಲಸ ಏನು ಅಂದರೆ, ಯಾವುದೇ ಫಾರಿನ್ ಯೂನಿವರ್ಸಿಟಿ ಅಥವಾ ಅಬ್ರಾಡ್ ಯೂನಿವರ್ಸಿಟಿ ಆಚೆ ಕಡೆ ಇದ್ದಾಗ ಅವರನ್ನ ನಮ್ಮ ಕಂಪ್ಲೇಂಟ್ಸ್ ಅಂದರೆ ನಮ್ಮ ಮಕ್ಕಳನ್ನ ನಾವು ಇಲ್ಲಿಂದ ಅಲ್ಲಿ ಕಳಿಸ್ತಾ ಇದ್ದೀವಿ, ಸೊ ಅಲ್ಲಿ ಓದಿದ ಮೇಲೆ ಅವರು ಅಲ್ಲೇ ಉಳ್ಕೋಬೋದು ಅಥವಾ ನಮ್ಮಲ್ಲಿ ವಾಪಸ್ ಬರ್ಬೋದು, ವಾಪಸ್ ಬಂದಾಗ ನಮಗೆ ಕಂಪ್ಲೇಂಟ್ಸ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಆದರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಏನು ಅಂದರೆ, ಅಲ್ಲಿ ಇರುವ ಯೂನಿವರ್ಸಿಟಿ ಅಥವಾ ಹಾಸ್ಪಿಟಲ್ WHO ನಲ್ಲಿ ರೆಕಗ್ನೈಸ್ ಆಗಿರಬೇಕು. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ ಆಗಿರಬೇಕು. ಅದು ಆಗಿದೆ. ಆಗಿರುವಂಥ ಯೂನಿವರ್ಸಿಟಿ ಲಿಸ್ಟ್ ನಮ್ಮ ಹತ್ರ ಇದೆ, ನಾವು ಅದನ್ನು ಶೇರ್ ಮಾಡ್ತೀವಿ. ಸೆಕೆಂಡ್ ಕಮಿಷನ್ ಏನು ಅಂದರೆ, ಯಾವುದೇ ಪರ್ಟಿಕ್ಯುಲರ್ ಕಾಲೇಜ್ ಆದ್ರೂ ಇಂಗ್ಲೀಷಲ್ಲೇ ನಿಮಗೆ ಪಾಠ ಮಾಡಬೇಕು. ಯಾಕಂದರೆ ನಮ್ಮ ಮಾತೃಭಾಷೆ ನಾವು ಕನ್ನಡದಲ್ಲಿ ಕಲ್ತಿರ್ಬೋದು, ಇಲ್ಲ ತೆಲುಗು, ತಮಿಳು ನಾವು ಎಲ್ಲ ಕಲ್ತಿರ್ಬೋದು. ಆದರೆ ನಾವು ಇಂಗ್ಲೀಷನ್ನು ಕಲ್ತಿರೋದ್ರಿಂದ ನಾವು ನೀಟ್ ಎಕ್ಸಾಮ್ ತೊಗೊಂಡ್ಮೇಲೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂದಾಗ ಇಂಗ್ಲೀಷಲ್ಲೇ ಅವ್ರು ಪಾಠ ಮಾಡಬೇಕು ಅಂತ ಅಲ್ಲಿನ ಗೈಡ್ಲೈನ್ಸ್ ಹೇಳುತ್ತೆ. ಸೊ ಆ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಹತ್ರ ಯಾವ್ಯಾವ ಯೂನಿವರ್ಸಿಟಿ ಅವ್ರು ಕೊಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಲಿಸ್ಟು ಇದೆ, ನಾವು ಆ ಲಿಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ನೀಟ್ ಎಕ್ಸಾಮ್ ಏನು ಬರೆದಿರ್ತೀರ ಅದರಲ್ಲಿ 150 ಅಂದರೆ 720 ಮಾರ್ಕಲ್ಲಿ ಅಟ್ಲೀಸ್ಟ್ ಅದು 150 ಮಾರ್ಕ್ಸ್ ನೀವು ತೆಗೆದಿರಬೇಕು. ಅದೇ ರೀತಿಯಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿನಲ್ಲಿ 50%ಗಿಂತ ಜಾಸ್ತಿ ತೆಗೆದಿರಬೇಕು. ಅದು ತೆಗೆಯೋದು ತುಂಬ ಕಷ್ಟನಿಲ್ಲ, ತುಂಬ ಈಸಿನೇ. ಈಗ ನಿಮಗೆಲ್ಲ ಹೇಳಿದ್ಮೇಲೆ ನಿಮಗೆಲ್ಲ ಇನ್ನೊಂದು ಡೌಟ್ ಬರ್ತಾ ಇರ್ಬೋದು, ಹೌದಲ್ಲ ರಷ್ಯಾಗೆ ಹೋಗೋದು, ಅಲ್ಲಿ ನಮ್ಗೆ ಗೊತ್ತಿರಲ್ಲ ಯಾರು ಹೇಗೆ ಮಾತಾಡೋದು, ಅಲ್ಲಿ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ಆಚೆ ಕಂಟ್ರಿ ಹೇಗಿರುತ್ತೆ ಏನೋ, ನಾನು ಯಾವತ್ತೂ ಪ್ಲೇನೇ ಆಗ್ತಿಲ್ಲ, ಇದೆಲ್ಲ ಟೆನ್ಷನ್ ಇರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ನಾನೇ ನಿಮಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಏನು ಅಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, MBBS ನಾನು ಓದ್ತೀನಿ ಅಂತ ನಿಮ್ಗೆ ಅನಿಸಿದರೆ ನೀವು ಇಲ್ಲಿನ ಟ್ರೈ ಮಾಡಿ, ಅಂದರೆ ಗೌರ್ಮೆಂಟ್ ಸೀಟ್ಸಿಗೆ ಟ್ರೈ ಮಾಡಿ, ಇಲ್ಲಾಂದರೆ ಪ್ರೈವೇಟ್ ಸೀಟ್ಸಿಗೆ ಟ್ರೈ ಮಾಡಿ. ಇಲ್ಲೆಲ್ಲೂ ಆಗಿಲ್ಲ ಅಂದರೆ ನೀವು ವರ್ಷ ಅಂತೂ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. MBBS ಅಂಡ್ ರಷ್ಯಾ ಇಸ್ ಗುಡ್ ಆಪರ್ಚುನಿಟಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಯಾಕೆ ಅಂತ, ಒಂದು ನಿಮ್ಗೆ ಅಲ್ಲಿ ಹೋಗಿದ ತಕ್ಷಣ ಒಂದು ಹಾಸ್ಟೆಲ್ಗಾಗಲಿ ಅಥವಾ ನಿಮ್ಗೆ ಏನೇ ಇದ್ರೂ ಕಾಲೇಜ್ ಕ್ಯಾಂಪಸ್ ಒಳಗೆ ಇರುತ್ತೆ. ಆ ಪರ್ಟಿಕ್ಯುಲರ್ ಡೀಟೇಲ್ಸ್ ಎಲ್ಲ ನಾವೇ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಅಲ್ಲಿಗೆ ಹೋಗಿ ನಿಮ್ಮನ್ನು ಸೇರಿಸಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ ಮೇಲೆ ನಮ್ಮ ಏಜೆಂಟ್ ಹಿಂತಿರುತ್ತಾರೆ. ಸೊ ಅಲ್ಲಿವರೆಗೂ ನಾವೇ ನಿಮ್ಮನ್ನು ಹ್ಯಾಂಡ್ ಹೋಲ್ಡ್ ಮಾಡಿ ಅಲ್ಲಿ ನಿಮ್ಮನ್ನು ಸೇರಿಸಿ ನಾವು ಬರ್ತೀವಿ. ಇಷ್ಟ ಆಯ್ತಲ್ವಾ? ಅಲ್ಲಿನ ಕೋರ್ಸ್ ಬಗ್ಗೆ ಮಾತಾಡ್ತೀವಿ. ಅಲ್ಲಿನ ಕೋರ್ಸ್ ಹೇಗೆ ಅಂತ ಹೇಳಿದ್ರೆ, ಅಂದರೆ ನಮ್ಮ NMC ಅಂತ ಹೇಳಿದ್ನಲ್ಲ, ಆ NMC ಪ್ರಕಾರ 54 ತಿಂಗಳು ಯಾವುದೇ ಫಾರಿನ್ ಯೂನಿವರ್ಸಿಟಿ ಆದರೂ ನಿಮಗೆ MBBS ಹೇಳ್ಕೊಟ್ಟಿರಬೇಕು ಅಂತ ಇದೆ. ಅದರ ಪ್ರಕಾರವಾಗಿ ನೋಡಕ್ಕೆ ಹೋದಾಗ ಇವರು ನಿಮಗೆ 6 ವರ್ಷ ಪಾಠ ಮಾಡ್ತಾರೆ. 6 ವರ್ಷ ಅಂದರೆ 72 ತಿಂಗಳಾಯಿತು. ಅಂದರೆ ನೀವು ಅನ್ಕೋಬೋದು, ಹೌದಲ್ವಾ 54 ತಿಂಗಳು ಕೇಳಿದಾರೆ, ಅವ್ರು ಯಾಕೆ 72 ತಿಂಗಳು ಹೇಳ್ಕೊಡ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ರೆ ಆ ಥರ ಏನಿಲ್ಲ. ಲಾಸ್ಟ್ ಇಯರ್ ಏನಿದೆ ಅದು ನಿಮಗೆ ಕಂಪ್ಲೀಟ್ ಇಂಟರ್ನ್ಶಿಪ್, ಅಂದರೆ ಕಂಪ್ಲೀಟ್ ಪೇಷಂಟ್ಸ್ ಜೊತೆ ನೀವು ಅಲ್ಲಿ ಡಾಕ್ಟರ್ ಥರ ನೀವು ಅಲ್ಲಿ ಟ್ರೀಟ್ ಮಾಡಿಕೊಂಡು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತೀರಾ. ಇದು ಪಾರ್ಟ್ ಆಫ್ ದ ಕೋರ್ಸ್, ಅಂದರೆ 6 ವರ್ಷದಲ್ಲಿ ಇದು ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಒಂದ್ಸತಿ ನೀವು 6 ವರ್ಷ ಮುಗಿದ್ಮೇಲೆ ನಮ್ಮ NMC ಪ್ರಕಾರ ಅಲ್ಲಿನ ರಷ್ಯನ್ ಸಿಸ್ಟಮ್ ಪ್ರಕಾರ ಅಲ್ಲಿಂದ ರಿಜಿಸ್ಟರ್ಡ್ ಡಾಕ್ಟರ್ ನೀವು ಆಗ್ಬೋದಾ ಅಂದರೆ ನೀವು ಆಗ್ಬೋದು ಕೂಡ. ಪ್ಲಸ್ ರಷ್ಯಾನಲ್ಲೇ ನಾನು ಕಂಪ್ಲೀಟ್ ಆಗ್ತೀನಿ, ನಾನು ಇಲ್ಲೇ ರಷ್ಯಾನಲ್ಲಿ ಉಳ್ಕೊತೀನಿ ಅಂದರೆ ನೀವು ಅಲ್ಲಿ ಉಳ್ಕೊಂಡ್ಬೋದು. ಇಲ್ಲ ನಾನು ವಾಪಸ್ ಬರ್ತೀನಿ, ನಾನು ಇಲ್ಲಿ ಭಾರತದಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂದರೆ ನೀವು ವಾಪಸ್ ಬಂದಿದ್ದ ತಕ್ಷಣ FMGE ಅಂತ ಒಂದು ಎಕ್ಸಾಮ್ ಇರುತ್ತೆ, ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್ ಅಂತ. ಅದನ್ನು ನೀವು ಬರೆದಿದ್ದ ತಕ್ಷಣ ನಮ್ಮ ಭಾರತ ಸರ್ಕಾರ ಪ್ರಕಾರ ನೀವು ಪಾಸ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿಂದ ಡಾಕ್ಟರ್ ಕೊಡ್ತಾರೆ. ಒಂದ್ಸಲ ನೀವು ಡಾಕ್ಟರ್ ಆದ್ಮೇಲೆ ಎಲ್ಲರ ಜೊತೆ ನೀವು ಡಾಕ್ಟರ್ ಓಡಾಡ್ತಾ ಇರ್ತೀರಿ. ಸೊ ಡೋಂಟ್ ವರಿ ಅಬೌಟ್ ಎನಿ ಆಫ್ ದಿಸ್ ಥಿಂಗ್ಸ್. ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಅನ್ಸಿರ್ಬೋದು ಮನಸ್ಸಲ್ಲಿ, ಹೌದಲ್ವಾ ಇಷ್ಟೊಂದೆಲ್ಲ ಹೇಳಿದ್ರು ಆದರೆ ನನಗೆ ಫೀಸೇ ಹೇಳಿಲ್ಲ ಅಂತ. ರಷ್ಯಾ ಅನ್ನೋದು ತುಂಬ ದೊಡ್ಡ ದೇಶ, ಅಲ್ಲಿನ ಕಲ್ಚರ್, ಅಲ್ಲಿನ ಹಿಸ್ಟ್ರಿ ಎಲ್ಲ ನೀವು ಓದಿದ್ರೆ ತುಂಬ ಚೆನ್ನಾಗಿದೆ. ಸೊ ರಷ್ಯಾನ ತುಂಬ ದೊಡ್ಡ ದೇಶ. ಆ ತುಂಬ ದೊಡ್ಡ ದೇಶದಲ್ಲಿ ಮಾಸ್ಕೋ ಅಂತ ಒಂದು ಸಿಟಿ ಇದೆ. ಆ ಮಾಸ್ಕೋ ಸಿಟಿನಲ್ಲಿ ನೀವೇನಾದ್ರು ಉಳ್ಕೋಬೇಕು ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಂದರೆ 16 ಲಕ್ಷಕ್ಕೂ ಇವತ್ತು MBBS ಕಂಪ್ಲೀಟ್ ಮಾಡ್ಬೋದು, 20 ಲಕ್ಷಕ್ಕೂ ಮಾಡ್ಬೋದು, 25 ಲಕ್ಷಕ್ಕೂ ಮಾಡ್ಬೋದು, 50 ಲಕ್ಷಕ್ಕೂ ಮಾಡ್ಬೋದು. ಇದೆಲ್ಲ ನಿಮ್ಗೆ ತಲೆ ಬರ್ತಾ ಇರುತ್ತೆ, ಹೌದಲ್ಲ ಇಷ್ಟೆಲ್ಲ ಹೆಂಗೆ ವೇರಿಯನ್ಸ್ ಆಗುತ್ತೆ, ಕಾಲೇಜ್ ಫೀಸ್ ಒಂದೇ, ಹಾಸ್ಟೆಲ್ ಇರೋದು ಒಂದೇ ಅಂತ ಇಲ್ಲ. ಆ ಥರ ಅಲ್ಲ, ಫೆಸಿಲಿಟೀಸ್ ಮೇಲೆ ಹೋಗುತ್ತೆ, ಸಿಟಿ ಮೇಲೆ ಹೋಗುತ್ತೆ, ಅಲ್ಲಿ ಯಾವ ರೀತಿಯಾದ ನಿಮಗೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೆ ಅದೆಲ್ಲ ಹೋಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಿಮಗೆ 20 ರಿಂದ 25 ಲಕ್ಷದಲ್ಲಿ ನೀವು ಒಳ್ಳೆ ಯೂನಿವರ್ಸಿಟಿನಲ್ಲಿ ಕಂಪ್ಲೀಟ್ ಮಾಡಿ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ನೀವು ಇಲ್ಲಿ ವಾಪಸ್ ಕ್ವಾಲಿಫೈ ಆಗಿ ಕೂಡ ಅವ್ರು ಹೆಲ್ಪ್ ಮಾಡ್ತಾರೆ. ನಾವು ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಇಷ್ಟೆಲ್ಲ ನಿಮ್ಗೆ ಹೇಳಿದ್ಮೇಲೆ ಇನ್ನೊಂದು ಡೀಟೇಲ್ ಅಂತ ನಿಮ್ಗೆ ಹೇಳಲೇಬೇಕು. ಆಯ್ತು 25 ಲಕ್ಷಕ್ಕೆ ನಾನು MBBS ಮಾಡ್ತೀನಿ, ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ, ಅದಾದಮೇಲೆ ಹೇಗೆ ಅಂತ. ಈ 25 ಲಕ್ಷದಲ್ಲಿ ನಾವು ಯಾವುದೇ ರೀತಿಯಾದ ಟ್ರಾವೆಲ್ಸ್ಗೆಲ್ಲ ನಾವು ದುಡ್ಡು ಹಾಕಲ್ಲ, ಅದು ನೀವೇ ಹಾಕೊಳ್ತೀರಿ. ಯಾಕೆಂದರೆ ಎವ್ರಿ ವರ್ಷ ಆದಮೇಲೆ ನಿಮ್ಗೆ 2 ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ 2 ತಿಂಗಳಲ್ಲಿ ನೀವು ಬಂದು ಹೋಗೋದು, ಅಥವಾ ನಾನು 6 ವರ್ಷ ನಾನು ಬರೋದೇ ಇಲ್ಲ, ನಾನು ಬರೀ ಓದೋಕ್ಕೆ ಇರ್ತೀನಿ ಅಂದರೆ ಇಟ್ ಇಸ್ ವೆರಿ ಗುಡ್.
ಇನ್ನೊಂದು ಮನಸ್ಸಲ್ಲೂ ಡೌಟ್ ಇರುತ್ತೆ, ಹೌದಲ್ವಾ ನಾನು ಇಷ್ಟೊಂದೆಲ್ಲ ನಾನು ಅಲ್ಲೋಗಿ ಓದ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಇಲ್ಲಿ ಲೋನ್ ಮಾಡ್ತಾ ಇದ್ದಾರೆ, ಈ ಲೋನಲ್ಲಿ ನನಗೆ ಆಗುತ್ತಾ ಅಂತ ನಿಮ್ಗೆ ಏನಾದ್ರು ತಲೆಯಲ್ಲಿದ್ದರೆ ಡೋಂಟ್ ವರಿ ಅಬೌಟ್ ಇಟ್. ಅಲ್ಲಿ ನೀವು ಓದೋಕ್ಕೋಸ್ಕರ ಮಾತ್ರ ಅಲ್ಲಿ ನೀವೆಲ್ಲೋ ಕೆಲಸ ಮಾಡೋದು, ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡೋದು ಅಂತೆಲ್ಲ ಕೇಳಿದರೆ ಅದು ಮಾಡೋಕ್ಕೆ ಅವ್ರು ಬಿಡಲ್ಲ. ಹಂಗಂತ ನಿಮ್ಮನ್ನು ಕಂಪ್ಲೀಟ್ ಜೈಲ್ ಥರ ಇಟ್ಕೊಳೋದು ಇಲ್ಲ. ನಿಮಗೆ ಟ್ರೈನ್ ಫೆಸಿಲಿಟೀಸ್ ಇರುತ್ತೆ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗೆಲ್ಲ ಬರ್ಬೋದು. ಆದರೆ ನಿಗದಿತ ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ನೀವು ಹೋಗಿ ಎಲ್ಲ ಬರ್ಬೋದು. ಸೊ ಇಷ್ಟೆಲ್ಲ ಇದ್ದು ಆಪರ್ಚುನಿಟಿ ನೀವು ಮುಂದೆನೇ ಕಾಣಿಸ್ತಾ ಇರ್ಬೇಕಾದ್ರೆ, ಇಲ್ಲ ನಾನು ಒಂದು ವರ್ಷ ನಾನು ಬಿಟ್ಬಿಡ್ತೀನಿ, ಇಲ್ಲ ನನಗೆ ಫೀಸ್ ಜಾಸ್ತಿ ಆಯಿತು ಅದು ಇದು ಅಂತ ನೀವು ಏನೂ ಯೋಚನೆ ಮಾಡಬೇಡಿ. ನಿಮ್ಮ ಬಜೆಟ್ ಪ್ರಕಾರ ಏನಿರುತ್ತೋ ಈ ಕೆಳಕಂಡ ನಂಬರ್ಸಲ್ಲಿ ನೀವು ಕಾಲ್ ಮಾಡಿ, ನಮ್ಮ ಏಜೆಂಟ್ಸ್ ನಿಮ್ಮ ಕಾಲನ್ನು ರಿಸೀವ್ ಮಾಡಿ, ನಿಮ್ಮ ಬಜೆಟ್ ಪ್ರಕಾರ ಯಾವ ಯೂನಿವರ್ಸಿಟಿ ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಕೊಟ್ಟು, ನಿಮ್ಗೆ ಏನೇ ರೀತಿಯಾದ್ರೂ ಅಲ್ಲಿನ ಫೆಸಿಲಿಟೀಸ್ ಎಲ್ಲ ನೀವು ಪರಿಚಯ ಮಾಡಿಸಿ, ನಿಮ್ಮನ್ನು ಉಳಿಸಿ, ನಿಮ್ಮಲ್ಲಿ ಓದಿಸಿ ಕರ್ಕೊಂಬರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತಲೇ ಅನ್ಕೋಬೋದು. ಇಷ್ಟೆಲ್ಲ ಹೇಳಿದ್ಮೇಲೂ ನಿಮಗೆ ಸಾವಿರಾರು ಡೌಟ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮಂಗೆ ಡೌಟ್ಸ್ ಇದೆ, ನನ್ನ ಅಂಕಲ್ಗೆ ಡೌಟ್ ಇದೆ ಅಂತ ಏನು ತಲೆ ಕೆಡಿಸ್ಕೊಬಿಡಿ. ಏನೇನು ಡೌಟ್ ಇದೆಯೋ ಎಲ್ಲ ನೋಟ್ ಮಾಡ್ಕೊಳ್ಳಿ, ಕೆಳಗಡೆ ನಾವು ನಂಬರಿಗೆ ಕಾಲ್ ಮಾಡಿ. ನಮ್ಮ ಏಜೆಂಟ್ಸ್ ಎಲ್ಲರೂ ಟ್ರೈನ್ ಆಗಿದ್ದಾರೆ, ಅವ್ರು ನಿಮಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವೇನಾದ್ರು MBBS ಮಾಡಬೇಕು ಅಂತಿದ್ರೆ, ಡೋಂಟ್ ಈವನ್ ಥಿಂಕ್ ಅಬೌಟ್ ಇಟ್, ಜಸ್ಟ್ ಗಿವ್ ಅ ಕಾಲ್ ಟುಡೇ ಆ್ಯಂಡ್ ವಿ ವಿಲ್ ಟಾಕ್ ಟು ಯು. ಬೆಸ್ಟ್ ಆಫ್ ಲಕ್.